ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ರಾಧಾಕೃಷ್ಣನರು ಒಂದು ಕಡೆ ಮಾತು ಬರೀತಾರೆ. ಬಹಳ ಅದ್ಭುತವಾದಂತಹ ಮಾತುಗಳು ಬರೆಯೋದವರು. ಏನು ಹೇಳ್ತಾರೆ ಅವರು ಅಂದರೆ, ಮನುಷ್ಯ ಮೀನಿನಂತೆ ನೀರಿನಲ್ಲಿ ಈಜುವುದನ್ನು ಕಲಿತ, ಮನುಷ್ಯ ಮೀನಿನಂತೆ ನೀರಿನಲ್ಲಿ ಈಜುವುದನ್ನು ಕಲಿತ, ಹಕ್ಕಿಯಂತೆ ಆಕಾಶದಲ್ಲಿ ಹಾರುವುದನ್ನು ಕಲಿತ, ಆದರೆ ಮನುಷ್ಯ ಮನುಷ್ಯತ್ವದ ಮಾನವೀಯ ಮೌಲ್ಯಗಳನ್ನೇ ಕಲಿಯಲಿಲ್ಲ ಅನ್ನುವಂಥ ಮಾತನ್ನ ಬಹಳ ನೋವಿನಿಂದ ಹೇಳ್ತಾರೆ. ನಮಗೆ ಮೀನಿನ ಹಾಗೆ ನೀರಿನೊಳಗೆ ಈಜುದು ಗೊತ್ತದ, ಹಕ್ಕಿ ಹಾಗೆ ಆಕಾಶದೊಳಗೆ ಹಾರೋದು ಗೊತ್ತದ, ಆದರೆ ಮನುಷ್ಯನಾಗಿ ಬದುಕೋದನ್ನು ನಾವು ಕಲೀಲಿಕ್ಕೆ ತಯಾರಿಲ್ಲ. ಹಿಂದೆಲ್ಲ ಮನೆಯೊಳಗೆ ಊಟಕ್ಕೆ ಕುಂತಾಗ ಏನ್ರವ, ಹಿಂದೆಲ್ಲ ಮನೆಯೊಳಗ ಊಟಕ್ಕೆ ಕುಂತಾಗ ಯಾರೇ ಹೇಳಾರ್ದ 4 ಮಂದಿ ಬಂದ್ರು ಅಂದ್ರ ಬಹಳ ಚಲೋ ಆತ್ರಿಪ್ಪ, ಊಟ ಟೈಮಿಗೆ ಬಂದಿರಿ, ಬರ್ರಿ ಕೈ ತಕ್ಕೋರಿ ಊಟ ಮಾಡ್ರಿ ಅಂತಿದ್ರಿಲ್ರಪ್ಪ ಹಿರಿಯರ. ಊಟಕ್ಕೆ ಕುಂತಾಗ ಯಾರೇ ಬಂದ್ರ ಬಹಳ ಚಲೋ ಆತು, ಊಟ ಮಾಡೋನ್ ಬರ್ರಿ ಅಂತ ಕರಿತಿದ್ರು. ಅವ್ರು ಬಂದವ್ರು ಏನನ್ನೋರು, ಇಲ್ಲ ನಮ್ದು ಆಗೇತಿ, ಬಹಳ ಮಂದಿ ಆಗ್ಲಿ ಅನ್ನೋರು ಅಂತಿದ್ರಿಲ್ರಿ. ಈಗೇನ್ರಿ ಊಟಕ್ಕೆ ಕುಂತಾಗ ಬಂದ್ರೆ ಗುಳ್ಳವ್ ತಾಡ್ ತಗೊಂಡು ಅಡಿಗೆ ಮನೆಗೆ ಓಡಿ ಹೋಗ್ತಾಳೆ ಪಟ್ನ, ಎಲ್ಲರ ತಾಟ್ನಾಗೇನು ಕಸ್ಕೊಂಡಾರ ತಡಿ ಅಂತೇಳಿ. ಯಾಕ ಇವು ಎನಿಸಿ ಚಪಾತಿ ಮಾಡಿರ್ತಾವೆ, ಎನಿಸಿ ತೂಕ ಮಾಡಿ ಅನ್ನ ಮಾಡಿರ್ತಾವೆ. ಇವು ಇನ್ನೊಬ್ರು ಬಂದ್ರೆ ಇರಂಗಿಲ್ಲ ಅಲ್ಲಿ ಮನ್ಯಾಗ, ನಮಗಟ್ಟ ಇರ್ಲಿ, ಹೊರಗೆ ಹೋಗ್ಬೇಡ ತಿನ್ನಾಕ, ತಾಡ್ ತಗೊಂಡು ಹೊರಗೆ ಹೋಗ್ಬೇಡ ಮತ್ತೆ ಕೇಳ್ತಾರ. ಅಟ್ಟ ನೀರು ಕುಡಿಸಿ, ಅಟ್ಟ ರಸ್ನ ಪೌಡ್ರ್ ಕಲರ್ ಹಾಕಿ ಕುಡಿಸಿ ಕಳಿಸ್ಬಿಡೋಣ, ಅಟ್ಟ ಸಾಕು. ಉಣ್ಣಿಸುವ ಸ್ವಭಾವ ಇವತ್ತು ಮನೆಗಳಲ್ಲಿ ಹೋಗಿಬಿಟ್ಟದೆ. ದೊಡ್ಡ ಮನೆ ಕಟ್ಸಿರ್ತಾರ, ದೊಡ್ಡ ಕಂಪೌಂಡ್ ಹಾಕಿರ್ತಾರ, ಆ ಕಂಪೌಂಡಿಗೆ ಒಂದು ಗೇಟ್ ಹಾಕಿರ್ತಾರೆ, ಗೇಟಿಗೆ ಒಂದು ಬೋರ್ಡ್ ಹಾಕಿರ್ತಾರೆ. ಏನಂತಾರೆ ನೋಡಿರೇನ್ರಿ ಬೋರ್ಡ್? ಅವನ್ನ ಶಾನೆ ಅದಿರಿ ನೋಡಿ ನೀವು, ನವನಗರದ ಮಂದಿ. ಏನ್ ಹಾಕಿರ್ತಾರ? ನಾಯಿಗಳಿವೆ ಎಚ್ಚರಿಕೆ, ಬಂದ್ಗಿಂದಿರ್ ಒಳಗ, ಹೊರಗಿರೋ ನಾಯೋ ಒಳಗಿರೋ ನಾಯೋ ಗೊತ್ತಿಲ್ಲ, ಒಟ್ಟು ಬಂದ್ರ ಬೌಬೌ ಅಂತಾವಂತನ, ಒಟ್ಟು ಕಡದು ಕಳಿಸತ್ತಾವ ನಿಮ್ಮನ್ನ, ಹಂಗ ಅಂತೂ ಒಳಗೆ ಬಿಟ್ಕೊಳಂಗಿಲ್ಲ. ಎಲ್ಲಿ ಹೋಗ್ಯದ ಮಾನವೀಯತೆ ಅಂತ ಹೇಳಿ? ಒಂದು ನಾಯಿಗೆ ಒಂದು ರೊಟ್ಟಿ ಹಾಕಿದ್ರ ಬೆಳತನ ಬಾಲ ಅಳಾಡಿಸ್ಕೊಂತ ನಿಮ್ಮ ಮನಿ ಕಾಯ್ತೈತ. ಒಂದು ನಾಯಿಗೆ ಇರ್ತಕ್ಕಂಥ ಸೌಜನ್ಯ ಮನುಷ್ಯನೊಳಗಿಲ್ಲ, ಉಂಡು ಮನೆಗೆ ಜಂತಿ ಅನ್ನಿಸ್ತಕ್ಕಂಥ ವ್ಯವಸ್ಥೆ ನಡೆದದ ಇವತ್ತಿನ ಈ ಸಮಾಜದಲ್ಲಿ. ಯಾವ ಪರಿಸ್ಥಿತಿ ಒಳಗೆ ಇವತ್ತು ನಡೆದದ ಅಂತಂದ್ರ, ಇವತ್ತು ಹಿರಿಯರು ಕಿರಿಯರು ಅಂತಕ್ಕಂಥ ಪ್ರೀತಿ ಸಂಬಂಧಗಳೇ ಇಲ್ಲ. ಮೊದಲು ಮನೆಯಾಗಿರೋ ಅಜ್ಜ ಅಮ್ಮ ಯಾರೇ ಮನೆ ಬಿಟ್ಟು ಹೊರಗೆ ಹೊಂಟಿದ್ರ ಮನೆಯಾಗಿನ ಹುಡುಗರು ಬಿದ್ದು ಉಳ್ಳಾಡಿ ಅಳ್ತಿದ್ದು, ಯಪ್ಪ ನಾನು ಬರ್ತೀನೋ, ಅಜ್ಜ ನಾನು ಬರ್ತೀನಿ ನಿನ್ ಕೂಡ, ನನ್ನೂ ಕರ್ಕೊಂಡು ಹೋಗು ಅಂತ ಅಳ್ತಿದ್ದು. ಅವು ಎಲ್ಲರೂ ನನ್ನ ಜೊತೆ ಬರ್ತಾವ ಅಂತೇಳಿ ಮುದುಕ ಮುದುಕಿ ಹಿತ್ತಲ ಬಾಗಿಲಿ ಓಡಿ ಹೋಗ್ತಿದ್ದವು ಕಣ್ಣು ತಪ್ಪಿಸಿ. ಈಗೇನಾರ ಮನ್ಯಾಗ ಹುಡುಗರಿಗೆ ಮುಂದೆ ನೀವು ಹೋಗ್ತೀವಿ ನಾವು ಊರಿಗೆ ಅಂದ್ರೆ ಮೊದಲು ಹೋಗ್ರಿ ಅಂತ, ಹೋಗೋದು ಹೋಗ್ತೀರಿ, ಮೊಬೈಲ್ ಕೊಟ್ಟು ಹೋಗ್ಬಿಡ್ರಿ ಅತ್ಲಾಗ, ಬರಕ್ಕೆ ಹೋಗ್ಬೇಡ್ರಿ. ಯಾಕೆ ಇದ್ರೆ ಕಿರಿಕಿರಿ, ನಿಮ್ಮದು ಓದು ಅಭ್ಯಾಸ ಮಾಡು, ಯಾಕೆ ಬೇಕಾಗಿ? ಯಾರೇ ಹೊರಗಡೆಯಿಂದ ಒಂದು ತಿಂಗಳು 15 ದಿನ ಯಾರೋ ಮನೆಯಾಗಿನವ್ರು ಹೊರಗೆ ಹೋಗಿದ್ರು ಸದಸ್ಯರು ಅಂತಂದ್ರ, ಅವ್ರು ಬರಾಕತ್ತಾರ ಅಂತ ಸುದ್ದಿ ಗೊತ್ತಾದ್ರೆ ಹುಡುಗರು ಹೋಗಿ ತೆಕ್ಕಿ ಬಡಿತಿದ್ದು, ಮುತ್ಯ ಬಂದ, ಕಾಕ ಬಂದ, ಮಾಮ ಬಂದ. ಎಷ್ಟು ಚಂದ ಸಂತೋಷ ಅದು. ಆ ಕೂಸ್ಗಳನ್ನ ಎತ್ಕೊಳ್ಳೋದು ಎಷ್ಟು ಖುಷಿ, ಅವು ಅಳೋದು ಎಷ್ಟು ಚಂದ, ಅವು ನಗೋದು ಎಷ್ಟು ಚಂದ. ಈಗ ಮನ್ಯಾಗ ಬಂದಿವು ಸೋಫಾ ಮೇಲೆ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾವ, ನೋಡ್ಲೇ ನಿಮ್ಮ ಮಾಮ ಬಂದಾನ, ಏನು ಮಾಡಲಿ, ಬಂದಾನಂದ್ರೆ ಬರಲಿ ಬಿಡು, ಮತ್ತೆ ಮೊಬೈಲ್ನಾಗ ಕುಂಡ್ರು. ಎಲ್ಲಿ ಪ್ರೀತಿ ಸಂಬಂಧಗಳ ವಾಸ್ತಲ್ಯವನ್ನು ನಾವು ಕಲಿಸಾಕತ್ತೀವಿ ಹೇಳ್ರಿ? ನೋಡು, ಏನನ್ನ ಇವತ್ತು ನಾವು ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ ಮನೆಯೊಳಗೆ, ಯಾವುದನ್ನ ಕಲಿಸ್ಬೇಕಾಗಿತ್ತೋ ಅದನ್ನ ಕಲಿಸುವಂತ ವ್ಯವಸ್ಥೆನೇ ನಡೀತಾ ಇಲ್ಲ. ಬರ್ತಾರ ಅಮಾಶಿ ಹುಣ್ಣಿಗೆ ಮಠಕ್ಕ, ಅಜ್ಜೋರ ನನ್ನ ಮಗಳು ಭಾಳ ಸುಳ್ಳು ಹೇಳ್ತಾಳ್ರಿ, ನನ್ನ ಮಗ ಭಾಳ ಸುಳ್ಳು ಹೇಳ್ತಾನ್ರಿ ಅಜ್ಜಾರ ಅಂತಾರ. ಅದಕ್ಕೆ ನಾವೇನ್ ಮಾಡ್ಬೇಕವ? ಕಲಿಸಿದವ್ರ ನೀವು ಹೆಂಗ್ರಿ ಅಜ್ಜಾರ ಅಂತ ಕೇಳ್ತಾರ ಅವರು. ಈಕಿ ಧರ್ಮಸ್ಥಳ ಸಂಘದ ಸಾಲ ತೆಗೆದಿರ್ತಾಳ್ರಿ, ಸಾಲಗಾರರು ಬಾರವ ಬುಧವಾರ ಬಂದೈತಿ ರೊಕ್ಕ ತುಂಬ ಅಂದಾಗ ಈಕಿ ಮಗಳಿಗೆ ಹೇಳ್ತಾಳ, ಮಮ್ಮಿ ಕೇಳಿದ್ರೆ ಮನೆಯಾಗಿಲ್ಲ ಅಂತೇಳು ಆಂಟಿಗೆ. ಹಂಗಾರ ಸುಳ್ಳು ಹೇಳಕ್ ಕಲಿಸ್ತವ್ರು ಯಾರು? ನೀವ. ಆ ಗಂಡ ಜಳಕಕ್ಕೆ ಹೋಗಿರ್ತಾನ, ಗಂಡನ ಕಿಶೆದಾನ್ ರೊಕ್ಕ ಬೇಕಾಗಿರ್ತಾವ, ಮಗನ್ ಕರಿತೀರಿ, ನೋಡಿ ನಿಮ್ಮ ಪಪ್ಪ ಜಳಕಕ್ಕೆ ಹೋಗ್ಯಾರ ನೋಡಪ್ಪ. ಹೋಗ್ಯಾರ ಮಮ್ಮಿ, ಹಂಗಾರ ಕಿಶೆದಾಗ ಎಟ್ಟದ ತಗೊಂಡ್ ಬಾ. ಹಂಗಾರ ತುಡುಗ್ ಮಾಡಕ್ ಕಲಿಸ್ತವ್ರು ಯಾರು? ನಾವ. ಯಾವ ರೀತಿಯಾಗಿ ಒಬ್ಬ ರೈತ ಹೊಲದೊಳಗೆ ಬೀಜ ಬಿತ್ತಾನೋ ಅದೇ ಬೆಳೆ ಬರೋದು. ಹಂಗ ಮನೆಯೊಳಗೆ ನಾವು ಯಾವ ರೀತಿಯಾದಂಥ ಸಂಸ್ಕಾರವನ್ನು ಹಾಕ್ತಿವೋ ಆ ರೀತಿ ಮಕ್ಕಳು ಬೆಳಿತಾವ. ಜೋಳ ಬಿತ್ತಿದ್ರೆ ಜೋಳನ ಬರ್ತೈತಿ ವಿನಃ ಕಡ್ಲಿ ಯಾವ ಹೊಲದಾಗೂ ಬರಂಗಿಲ್ಲ. ಶೇಂಗಾ ಬಿತ್ತಿದ್ರೆ ಶೇಂಗಾನ ಬರ್ತೈತೆ ವಿನಃ ಜೋಳ ಹುಟ್ಟೋದಿಲ್ಲ.
ಹಂಗ ಯಾವ ರೀತಿಯಾದಂತಹ ಸಂಸ್ಕಾರ ಸಂಸ್ಕೃತಿ ಪರಂಪರೆಯನ್ನು ನಾವು ಹಾಕ್ತಿವೋ ಆ ರೀತಿಯಾಗಿರ್ತಕ್ಕಂಥ ವಾತಾವರಣ ಇವತ್ತು ಮನೆಯೊಳಗೆ ಬೆಳೀತದ್ರಿ. ಅದು ಬಿಟ್ಟು ನಾವೇನ್ ಮಾಡಕತ್ತೇವಿ, ಓದು ಓದು ಓದು. ಆ ಮಗನ ಓದಿಸಿ ನೀವು ಅಮೇರಿಕಾ ಕೆನಡಾ ಅಂತಕ್ಕಂಥ ದೇಶಗಳಿಗೆ ಕಳಿಸ್ತೀರಿ. ಮೊನ್ನೆ ತಾನೇ ಕೇರಳದೊಳಗೆ ನಡೆದಂಥ ಘಟನೆ, ಬೆಂಗಳೂರೊಳಗೆ ವಾಸವಾಗಿದ್ರು ಅವ್ರ ಅವ್ವ ಅಪ್ಪ, ಪೇಪರ್ನಾಗ ಟಿವಿಯಾಗೆಲ್ಲ ಬಂತು. ನನಗೆ ನೋಡಿ ಕಣ್ಣೀರು ಬಂದು. ನನಗೆ ನಡೆದಂಥ ಘಟನೆ ಇದು. ಗಂಡ ಹೆಂಡತಿ ಬೆಂಗಳೂರೊಳಗೆ ದೊಡ್ಡ ಅಪಾರ್ಟ್ಮೆಂಟ್ನಾಗ ಅದಾರ, ಕೋಟಿ ಗಂಟ್ಲೆ ರೊಕ್ಕದ, ಇಬ್ರು ಗಂಡಸ ಮಕ್ಕಳು. ಒಬ್ಬ ಮಗ ಅಮೇರಿಕಾದಾಗ ಅದಾನ, ಇನ್ನೊಬ್ಬ ಮಗ ಕೆನಡಾ ದೇಶದೊಳಗದಾನ. ನಾ ಹೇಳೋದು ಅರ್ಥ ಆಗ್ತದಲ್ರಿಪ್ಪ? ನನ್ನ ಭಾಷೆ ಅರ್ಥ ಆಗ್ತದಲ್ಲ ನಿಮಗ? ಒಬ್ಬ ಮಗ ಅಮೇರಿಕಾದೊಳಗದಾನ, ಇನ್ನೊಬ್ಬ ಮಗ ಕೆನಡಾದೊಳಗದಾನ. ಇಲ್ಲಿ ಗಂಡ ಹೆಂಡತಿ ಇಬ್ಬರ ಬೆಂಗಳೂರೊಳಗದಾರ. ಏನೋ ಒಂದಿಷ್ಟು ಆರೋಗ್ಯದೊಳಗೆ ವ್ಯತ್ಯಾಸ ಆಗಿ ಹೆಂಡತಿ ತೀರಿ ಹೋಗಿ ಬಿಡ್ತಾಳ. ಅವಾಗ ಅಪ್ಪ ಮಕ್ಕಳಿಗೆ ಮೇಲ್ ಮಾಡ್ತಾನ, ಫೋನ್ ಮಾಡ್ತಾನ, ಮಗನೇ ಮಕ್ಕಳ ನಿಮ್ಮ ಹಡದ ತಾಯಿ ಸತ್ತಾಳ್ರು, ನಿಮ್ಮವ್ವ ಸತ್ತಾಳ, ಮಣ್ಣಿಗೆ ಬರ್ರಿ ಅಂತಂದಾಗ ಅವರಿಬ್ರು ಅಣ್ಣ ತಮ್ಮ, ಒಬ್ಬ ಕೆನಡಾದಾಗದಾನ, ಒಬ್ಬ ಅಮೇರಿಕಾದಾಗದಾನ. ತಮ್ಮ ಹೇಳ್ತಾನ ಅಮೇರಿಕಾದಾಗಿದ್ದ ಅಣ್ಣಗ, ಕೆನಡಾದಲ್ಲಿದ್ದಂತಹ ತಮ್ಮ ಅಮೇರಿಕಾದಲ್ಲಿದ್ದ ಅಣ್ಣಗೆ ಹೇಳ್ತಾನ, ಅಣ್ಣ ನಾನು ಆಫೀಸ್ನಾಗ ಕೇಳಿದ್ರ ರಜಾನ ಕೊಡುವಲ್ರು, ನನಗೆ ಸೂಟಿ ಕೊಡ್ತಾ ಇಲ್ಲ, ಅದಕ್ಕೊಂದು ಕೆಲಸ ಮಾಡೋನು. ಏನು ಮಾಡೋನು ಅಂತಂದ್ರ, ಈಗ ಮಮ್ಮಿ ಸತ್ತಿದ್ದಾಳೆ, ಅದಕ್ಕೆ ನೀ ಮಣ್ಣಿಗೆ ಹೋಗು, ನೆಕ್ಸ್ಟ್ ಪಪ್ಪ ಸತ್ತ ಮೇಲೆ ನಾನು ಮಣ್ಣಿಗೆ ಹೋಗ್ತೀನಿ ಅಂತ ನೀವು ತಮ್ಮ. ನೋಡ್ರಿ ಅಣ್ಣ ತಮ್ಮ ಮಾತಾಡ್ಕೊಂಡ್ರಿ ಇವರು. ಈಗ ಅವು ಸತ್ತಾಳ, ನನಗೆ ರಜಾ ಸಿಗುವಲ್ತು, ನೀ ಈಗ ಮಮ್ಮಿ ಡೆತ್ಗೆ ನೀ ಹೋಗು, ನಾಳೆ ನೆಕ್ಸ್ಟ್ ಪಪ್ಪ ಡೆತ್ ಆಗ್ತಾರಲ್ಲ ಅವಾಗ ನಾನು ಹೋಗ್ತೀನಿ ಅಂತ ನೀವು ಕಮಿಟ್ಮೆಂಟ್. ನೋಡ್ರಿ ಹೆಂಗದಾವ ಅಣ್ಣ ತಮ್ಮ. ಇದನ್ನ ಅಮೇರಿಕಾದಾಗಿರೋ ಅಣ್ಣ ಅಪ್ಪಗೆ ಹೇಳ್ತಾನ, ಪಪ್ಪ ತಮ್ಮನಿಗೆ ರಜಾ ಇಲ್ಲಂತ, ಅದಕ್ಕೆ ಅವನಿಗೆ ನೀನು ಡೆತ್ ಆದ್ಮೇಲೆ ಅವನು ಬರ್ತಾನಂತೆ, ಈಗ ಅಮ್ಮನ ಸಮಾಧಿಗೆ ನಾನು ಬರ್ತೀನಿ ಪಪ್ಪ ಅಂತ ಇವ ದೊಡ್ಡ ಮಗ ಹೇಳಕತ್ತಾನ. ಇದನ್ನ ಕೇಳಿದ ಹಡದ ತಂದೆ ಕಳ್ಳ ಹೆಂಗ ಅಂತಿರ್ಬೋದು. ಮುಂದೆ ಎಲ್ಲಿ ಇವಂಗೂ ದೊಡ್ಡ ಮಗ ಸಣ್ಣ ಮಗಗೆ ಅವಾಗೂ ರಜಾ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಅದಕ್ಕೆ ಒಂದು ಕೆಲಸ ಮಾಡಪ್ಪ ತಮ್ಮ, ಪತ್ರ ಬರೆದಿರ್ತಾನವ ಅಪ್ಪ, ತನ್ನ ಬಂದೂಕ್ ತಗೊಂಡು ತಾನ ಗನ್ ಹೊಡ್ಕೊಂಡು ಅವನು ಸತ್ತು ಪತ್ರ ಬರೀತಾನೆ, ಏನಂತ, ಮುಂದ ನಾ ಸತ್ತಾಗ ಅವಾಗ ರಜಾ ಸಿಕ್ಕಿಲ್ಲ ಅಂತ ಇಬ್ರು ಬರ್ದಂಗ ಇದ್ದೀರಪ್ಪ, ಅದಕ್ಕೆ ನಿಮ್ಮ ಅವ್ವನ್ ಕೂಡ ನಂದು ಮನ್ ಮಾಡೇ ಹೋಗ್ಬಿಡ್ರಿ ಅಂತ ಪತ್ರ ಬರೆದ ಅವನು ಸತ್ನಂತ ಗನ್ ಹೊಡ್ಕೊಂಡು. ಅಂದ್ರ ಪರಿಸ್ಥಿತಿ ಹೆಂಗಾಗ್ಯದ ಇವತ್ತಿನ ಕಾಲಘಟ್ಟದೊಳಗೆ ಅಂದ್ರೆ, ತಂದೆ ತಾಯಿಗಳ ಸಮಾಧಿಗೂ ಬರ್ಲಿಕ್ಕೆ ಇವತ್ತಿನ ಯುವಕರಿಗೆ ವ್ಯವಸ್ಥೆ ಆಗ್ತಾ ಇಲ್ಲ ಅಂತಂದ್ರೆ ತಗೊಂಡು ಏನ್ ಮಾಡೋದದ ಈ ಸಮಾಜ? ಎಲ್ಲಿ ಕೆಡ್ತಾ ಇದೆ ಇದಕ್ಕ? ಯಾರು ಇದನ್ನೆಲ್ಲ ದಾರಿ ತಪ್ಪಿಸ್ತಾ ಇರೋದು? ಎಲ್ಲಿ ನಾವು ತಪ್ಪು ಹೆಜ್ಜೆ ಇಡ್ತಾ ಇದ್ದೀವಿ? ಎಲ್ಲಿ ತಿದ್ದಿದ್ರೆ ಇದು ಸಮಾಜ ಬದಲಿ ಆಗ್ತದೆ ಅನ್ನುವಂಥ ಚಿಂತನೆಗಳು ಇವತ್ತಿನ ವೇದಿಕೆಗಳಲ್ಲಿ ಆಗಬೇಕಾಗ್ಯದ. ಹೀಗಾಗಿನೇ ಅಪ್ಪೋರು ಇಂತಹ ಧರ್ಮದ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಧರ್ಮದ ಗೋಷ್ಠಿ ಅಂತಂದ್ರೆ ಮನುಷ್ಯತ್ವದಿಂದ ಬದುಕುವುದನ್ನು ಕಲಿಸೋದೇ ಧರ್ಮದ ಗೋಷ್ಠಿಯ ವಿಶೇಷತೆಯ ವಿಚಾರ ಗೋಷ್ಠಿ ಅಂತಕ್ಕಂಥದ್ದನ್ನು ಹುಬ್ಬಳ್ಳಿಯ ನವನಗರದ ಜನ ತಿಳ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಹೀಗಾಗಿ ಮನುಷ್ಯನ ವಿಚಾರದ ಆಲೋಚನೆಗಳನ್ನು ಅದಕ್ಕೆ ಹೇಳ್ತಾರೆ ಡಿ.ವಿ. ಗುಂಡಪ್ಪನವರು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ಹನಿಯ ಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಅಂದಂಗ ನಾವೆಲ್ಲ ಒಂದಾಗಿ ಬದುಕನ್ನು ಕಟ್ಟುವಂಥ ಕೆಲಸ ಮಾಡಬೇಕಾಗ್ಯದ. ಏನಾಗಿ ಬಿಡ್ತದ್ರಿ ನಮಗೊಳಗ ಒಂದಾಗ್ರಿ ಅಂತಂದಾಗ ಜಾತಿ ಬಂದ್ಬಿಡ್ತಾವ, ಪ್ರೆಸ್ಟೀಜ್ ಬಂದ್ಬಿಡ್ತದ. ನಾನು ಶ್ರೀಮಂತ, ಅವ ಬಡವ, ನಾನು ಮೇಲು ಜಾತಿ, ಇವ ಕೀಳು ಜಾತಿ ಅಂತಕ್ಕಂಥದ್ದು. ಅಪ್ಪವರು ಇಲ್ಲೊಂದು ವೇದಿಕೆ ಮೇಲೆ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಘಟನೆ ನಡೀತಿಲ್ಲ. ಇಡೀ ಜಗತ್ತೇ ಕತ್ತಲಾಗಿರ್ತಕ್ಕಂಥ ಒಬ್ಬ ಅಂಧ ವ್ಯಕ್ತಿ ಕಡೆಗೆ ಇವತ್ತಿನ ಕಾರ್ಯಕ್ರಮ ಜ್ಯೋತಿ ಹತ್ತಿಸಿ ಬೆಳಕು ಕೊಡುವಂತ ಕೆಲಸ ಮಾಡಿದ್ರು. ಆ ವ್ಯಕ್ತಿ ಅನ್ಬೋದಾಗಿತ್ತಪ್ಪ, ನನಗ ಕಾಣುವಂತ ಬೆಳಕ, ನಾ ಇದನ್ನ ಬೆಳಕು ಕೊಡುವಂತ ಕೆಲಸ ಹೆಂಗ್ ಮಾಡ್ಲಿ ಅಂತಂದಾಗ, ಅವಾಗ ಯಾಕ ಆ ವ್ಯಕ್ತಿಯಿಂದಲೇ, ಕಣ್ಣಿಲ್ಲದ ವ್ಯಕ್ತಿಯಿಂದನೇ ಯಾಕ ಜ್ಯೋತಿ ಬೆಳಗಿಸಿದ್ರು ಅಂತಂತಂದ್ರ, ಎಷ್ಟೋ ಲಕ್ಷಾಂತರ ಜನರ ಕಣ್ಣು ಕಾಣದೇ ಇರತಕ್ಕಂಥವರಿಗೆ ಬೆಳಕನ್ನ ಕೊಟ್ಟು ಸಂಗೀತದ ಗುರುಮನೆಯನ್ನ ಮಾಡಿದವರು ಯಾವ ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು ಕುರುಡರಾದರೂ ಕೂಡ ಸಮಾಜಕ್ಕೆ ಬೆಳಕನ್ನು ಕೊಟ್ರಪ್ಪ. ಅದಕ್ಕೆ ಅಂಧ ಮಕ್ಕಳಿಂದನೇ ಇವತ್ತು ಸಮಾಜಕ್ಕೆ ಬೆಳಕು ಅನ್ನುವಂಥ ಸಂದೇಶ ಕೊಡಬೇಕನ್ನೋ ಕಾರಣಕ್ಕಾಗಿ ಪೂಜ್ಯರು ಇವತ್ತು ಬೆಳಕನ್ನು ಹಚ್ಚಿದ್ರು.
ಬೆಳಕಿನ ಕೆಲಸ ಏನು ಹೇಳ್ರಿ ನೋಡೋಣ. ಕತ್ತಲೆಯನ್ನು ಕಳೆದು ಬೆಳಕನ್ನು ಕೊಡೋದು. ಎಷ್ಟೇ ಕತ್ತಲಿರಲಿ, ಆ ಕತ್ತಲೆಯನ್ನು ಕಳೆದು ಬೆಳಕನ್ನು ಕೊಡ್ತಕ್ಕಂಥ ಶಕ್ತಿ ಇರೋದು ಒಂದು ದೀಪಕ್ಕೆ. ಅದಕ್ಕೆ ಹೇಳ್ತಾರೆ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ. ಬಸವಣ್ಣವ್ರು ಹೇಳೋದು, ಜ್ಯೋತಿಯ ಬಲದಿಂದ ತಮಂದದ ಕೇಡು. ಕತ್ತಲೆ ಕಳಿಬೇಕಾಗಿತ್ತು ಅಂತಂದ್ರೆ ಅಲ್ಲೊಂದು ಬೆಳಕು ಬರಬೇಕು. ಅಂತಹ ಬೆಳಕು ನಮ್ಮೊಳಗೂ ಕೂಡ ಹುಟ್ಟಬೇಕು. ತವರು ಮನೆಯಿಂದ ಗಂಡನ ಮನೆಗೆ ಬಂದಂತ ಸೊಸಿ, ಅಕ್ಕಿಗೆ ಕರ್ಕೊಂಡು ಮೊದಲ ಹೊರಸ್ಲಿಕ್ಕೆ ಮಳಿ ಬಡಿಸ್ತಾರೆ. ಅಕ್ಕಿ ಕೈಯಾಗಿಂದ ಮಳಿ ಬಡದ ಬಂದಿರಲಿ, ಅವಾಗ ಗಂಡನ ಮನೆಗೆ ನೀವು ಮಳಿ ಬಡಿಸ್ತಾರ. ಬಡಿಸಿ ಅಕ್ಕಿನ ಜಗಲಿ ಮುಂದೆ ಕರ್ಕೊಂಡು ಹೋಗ್ತಾರ. ದೇವ್ರ ಮನೆ ಇರ್ತಾವಲ್ಲ, ಅಲ್ಲಿ ಕರ್ಕೊಂಡೋಗಿ, ತಂಗಿ ದೀಪ ಹಚ್ಚುವ. ಯಾಕೆ ಅವ್ರ ಮನ್ಯಾಗ ಯಾರಿಗೆ ಹಚ್ಚಾಕ ಕೈ ಇರಂಗಿಲ್ಲ, ಈಕಿನ ಬರ್ಬೇಕನ್ ಗುಳ್ಳವ್ ಹಚ್ಚಾಕ. ಗೊತ್ತೈತೆ ಅವ್ರಿಗೆ, ತಂಗಿ ಕತ್ತಲೆ ಇದ್ದ ಮನೆಯನ್ನ ಬೆಳಕು ಮಾಡಕ್ ಮನಿ ಮಗಳಾಗಿ ಬಂದಿವ ನೀನು, ಸೊಸೆ ಅಲ್ಲ, ಇವತ್ತಿಂದ ಮನಿ ಮಗಳು, ನಿನ್ನ ಕೈಯಿಂದ ದೀಪ ಹಚ್ಚು ಅಂತ ಆ ತಂಗಿ ಕಡೆಯಿಂದ ಏನ್ ಮಾಡಿಸ್ತಾರ್ರಿ, ದೀಪ ಹಚ್ಚಿಸ್ತಾರ. ಆದ್ರೆ ಎಷ್ಟೋ ಮಂದಿ ತವ್ರ ಮನೆಯಿಂದ ಗಂಡಿನ ಮನೆಗೆ ಬಂದು ದೀಪ ಹಚ್ಚುವ ಅಂತಂದ್ರೆ ಬೆಂಕಿ ಹಚ್ಚೋರು ಬಹಳ ಮಂದಿ ಅದಾರ. ದೀಪ ಹಚ್ಚಿ ಬೆಳಗುವ ಅಂತಂದ್ರೆ ಇಲ್ಲ, ಮನೆಗೆ ಬೆಂಕಿನ ಹಚ್ತೀನಿ ನಾನು ಅಂತ ಅಳಕಿ. ಅದಕ್ಕೆ ನಮ್ಮ ಕೈಗಳು ದೀಪ ಹಚ್ಚುವ ಕೈಗಳಾಗಬೇಕು ವಿನಃ ಬೆಂಕಿ ಹಚ್ಚುವ ಕೈಗಳಾಗಬಾರ್ದು. ಬಹಳ ಅರ್ಥದ ಇದ್ರೊಳಗೆ. ಹೀಗಾಗಿ ಆ ದೀಪ ಒಂದು ಸಂದೇಶ ಕೊಡ್ತದೆ ನಮಗೆ. ಇದನ್ನೊಂದು ಹೇಳಿ ಇವತ್ತಿನ ಪ್ರವಚನ ಮುಗಿಸ್ತೀನಿ ನಾನು. ಎಲ್ಲರೂ ದೀಪಾವಳಿ ಯುಗಾದಿ ಬಂತು ಅಂತಂದ್ರೆ ದೇವ್ರ ಮುಂದೆ ದೀಪ ಹಚ್ತೀರಿ, ಅಥವಾ ದಿನಾನು ದೀಪ ಹಚ್ತೀರಿ. ದೀಪ ಎದರಾಗ ಹಚ್ತೀರಿವ? ಈಗೆಲ್ಲ ಬಂದಾವ್ ಬಿಡ್ರಿ, ಬೆಳ್ಳಿವು ತಾಮ್ರದ್ದು ಬಂದವು. ಮೊದಲೆಲ್ಲ ದೀಪ ಎದರಾಗ ಹಚ್ತಿದ್ರು? ಎದರಾಗ ಹಚ್ತಿದ್ರಿ? ಮಣ್ಣಿನ ಪಣತಿ ಒಳಗೆ. ಹಂಗಾರ ಮಣ್ಣಿನ ಪಣತಿ ಯಾರು ತಯಾರು ಮಾಡ್ತಾರ್ರಿ? ಯಾರು? ಕುಂಬಾರ. ಕುಂಬಾರನ ಮನೆಯ ಮಣ್ಣಿನ ಪಣತೆಯನ್ನ ತಗೊಂಡು ಬಂದ್ರಿ ಕುಂಬಾರ ಮನೆಗೆ ಹೋಗಿ. ಹಂಗಾರ ದೀಪ ಹತ್ತದೇನು? ಮತ್ತೇನು ಬೇಕು ಅದಕ್ಕೆ? ಎಣ್ಣೆ ಬೇಕು. ಹಂಗಾರೆ ಎಣ್ಣೆ ಯಾರು ತಯಾರು ಮಾಡ್ತಾರ? ಗಾಣಿಗ್ಯಾರ. ನೋಡ್ರಿ ಇಲ್ಲಿ ಶಾನೆ ಅದಾರ ನೋಡ್ರಿ ಅವರು. ಕುಂಬಾರನ ಮನೆಯ ಪಣತಿ ತಂದ್ರಿ, ಗಾಣಿಗ್ಯಾರ ಮನೆಗೆ ಹೋಗಿ ಗಾಣದ ಎಣ್ಣೆ ತಗೊಂಡು ಬಂದ್ರಿ. ಹಂಗಾರೆ ದೀಪ ಹತ್ತದೇನು? ಮತ್ತೇನು ಬೇಕು ಅದಕ್ಕೆ? ಬತ್ತಿ ಬೇಕು. ಹಂಗಾರೆ ಬತ್ತಿ ಬೆಳೆವ್ಯಾರ? ಒಕ್ಕಲಿಗ. ಒಕ್ಕಲಿಗ ಬಿತ್ತಿದರೆ ಉಕ್ಕುವುದು ಜಗವೆಲ್ಲ. ಕುಂಬಾರನ ಮನೆಯ ಪಣತೆ, ಗಾಣಿಗನ ಮನೆಯ ಗಾಣದ ಎಣ್ಣೆ, ಒಕ್ಕಲಿಗ ಬಿತ್ತಿ ಬೆಳೆದಂತ ಹತ್ತಿಯ ಬತ್ತಿ. ಎಷ್ಟು ಜಾತಿ ಕೂಡಿದ್ರು ಇಲ್ಲಿ? ನಿಮ್ಮ ಮನೆ ಜಗಲಿ ಮೇಲೆ ದೀಪ ಹಚ್ಚಾಕ 3 ಜಾತಿ ಮನೆಗೆ ಹೋಗಿ ಬರ್ಬೇಕು ನೀವು. ಕುಂಬಾರನ ಮನೆಯಾಗಿನ ಪಣತಿ ತರಬೇಕು, ಗಾಣಿಗರ ಮನೆಯಾಗಿಂದ ಎಣ್ಣೆ ತರಬೇಕು, ಒಕ್ಕಲಿಗರ ಮನೆಯಾಗಿಂದ ಬೆಳೆದಂತಹ ಹತ್ತಿಯ ಬತ್ತಿ ತರಬೇಕು. ಎದಕ್ಕ? ನಿಮ್ಮ ಮನೆ ಒಳಗೆ ದೀಪ ಹತ್ತಬೇಕಾಗಿತ್ತು ಅಂತಂತಂದ್ರೆ. ಪಣತೆ, ಎಣ್ಣೆ, ಬತ್ತಿ ಅವು 3 ಒಂದಾದಾಗ ಮಾತ್ರ ದೀಪ ಹತ್ತದ. ಪಣತಿ ನನ್ನಿಂದ ದೀಪ ಹತ್ತದಂತದ್ದು ಒಂದ ಹೋದ್ರೆ ದೀಪ ಹತ್ತೋದಿಲ್ಲ. ಎಣ್ಣೆ ನಾನು ಅಂತಂದ್ರೆ ಬರೋದಿಲ್ಲ. ಬತ್ತಿ ನಾನು ಅಷ್ಟ ಉರಿತೀನಂದ್ರೆ ಬರೋದಿಲ್ಲ. ಅಲ್ಲಿ ಏನಾಗ್ಬೇಕು? ದೀಪ ಬರ್ಬೇಕಾದ್ರೆ ಏನಾಗ್ಬೇಕ್ರಿ? 3 ಕೂಡ್ಲೇಬೇಕು. ಹೆಂಗೆ ಪಣತೆ, ಎಣ್ಣೆ, ಬತ್ತಿ 3 ಕೂಡಿದಾಗ ಜ್ಞಾನ ಅನ್ನುವಂಥ ಜ್ಯೋತಿ ಹೊತ್ತದ, ಹಂಗ ನವನಗರದ ಚಿಕ್ಕೇನಕೊಪ್ಪ ಶರಣರ ಭಕ್ತರು ಎಲ್ಲ ಜಾತಿಗಳು ಒಂದಾದಾಗ ಮಾತ್ರ ನಮ್ಮ ಬದುಕಿಗೆ ಬೆಳಕು ಬರಲಿಕ್ಕೆ ಸಾಧ್ಯ ಅನ್ನುವಂಥ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಬದುಕು ಬೆಳಕಾಗಲಿಕ್ಕೆ ಸಾಧ್ಯ. ಹೀಗಾಗಿ ನಾನು, ನನ್ನದು, ನನ್ನಿಂದ ಅನ್ನುವಂಥ ಭಾವನೆಯನ್ನು ತೊಳೆದು ಇವತ್ತು ಚಿಕ್ಕೇನಕೊಪ್ಪದ ಶರಣರ ಮಠದೊಳಗ ಭವ್ಯವಾಗಿರ್ತಕ್ಕಂತಹ ಜಾತ್ರೆ ಒಳಗ 31ನೇ ಪುಣ್ಯ ಸ್ಮರಣೆ ನಡೀತಾ ಇದೆ. ನಾವು ನಮ್ಮ ಮನ್ಯಾಗ ಹಿರಿಯರ ಸತ್ರ ನಾವು ಪುಣ್ಯತಿಥಿ ಮಾಡ್ತಿರ್ಲಿವ. ಈ ಬೆಳಗಾವಿ ಸೈಡ್ ಅಂತೂ ವಿಚಿತ್ರ ಪುಣ್ಯತಿಥಿ ಮಾಡ್ತಾರೆ. ಆ ಮನುಷ್ಯ ಜೀವಂತಿದ್ದಾಗ ಏನ್ರ ತಿಂತಿದ್ದಾಗ ಕುಡಿತಿದ್ದ ಅಂದ್ರೆ ಅವನು ಇಟ್ಟಿರ್ತಾರೆ ಫೋಟೋ ಮುಂದೆ. ಅವ್ ಜೀವಂತಿದ್ದಾಗ ಒಂದು ಕರಿಗಡಬ ತಿನ್ಸಿರಂಗಿಲ್ಲ, ಹೋಳಿಗೆ ತಿನ್ಸಿರಂಗಿಲ್ಲ, ಸೊಸಿ ಒಂದು ಮಿರ್ಚಿ ಬಜ್ಜಿ ತಿನ್ಸಿರಂಗಿಲ್ರಿ. ಆದ್ರೆ ಸತ್ತಾನ ಅಂದ್ರೆ ಅವ್ನು 1ನೇ ವರ್ಷದ ಪುಣ್ಯತಿಥಿ ಒಂದು ಫೋಟೋ ಮುಂದೆ ಎಲ್ಲ ಡಬ್ರ್ಯಾಗ ತಾಟ್ನೆ ಮಾಡಿ ಇಟ್ಟಿರ್ತಾರೆ. ಇಡ್ಲಿ, ನಾವೇನು ಬ್ಯಾಡ ಅಂದಿಲ್ಲ. ನಿಮ್ಮ ಪುಣ್ಯತಿಥಿಗಳು ಹೆಂಗಂತಂದ್ರ ಅಡಿಗೆ ಮಾಡಿಡೋದು, ಊರಾನವ್ರನ್ನ ಊಟಕ್ಕೆ ಕರೆಯೋದು, ಫೋಟೋ ಪೂಜೆ ಮಾಡೋದು. ಆ ಪೂಜೆ ಮಾಡಕ್ಕೆ ನಮ್ಮಂಥ ಸ್ವಾಮಿಗಳ್ನ ಕರೀತಾರ. ಕರೀಲಿ, ನಾವು ಬ್ಯಾಡ ಅಂದಿಲ್ಲ. ಆದ್ರೆ ಕರ್ಮ ಏನು ಅಂತಂದ್ರೆ ಆ ಫೋಟೋ ಮುಂದೆ ನಾವೇನ್ರ ಜೀವಂತಿದ್ದಾಗ ಚುಟ್ಟ ಸೇರ್ತಿದ್ದಂದ್ರೆ ಚುಟ್ಟಾನು ಇಟ್ಟಿರ್ತಾರ, ಕುಡಿತಿದ್ದ ಅಂದ್ರೆ ಬಾಟ್ಲಿನೂ ಇಟ್ಟಿರ್ತಾರ, ತಂಬಾಕು ತಿಂತಿದ್ದಂದ್ರೆ ತಂಬಾಕು ಇಟ್ಟಿರ್ತಾರೆ. ನಾವು ಅವ್ನು ಕೇಳ್ತೀವಿ, ಅಲ್ಲೋ ನಿಮ್ಮ ಅಪ್ಪನ ಫೋಟೋ ಮುಂದೆ ಬಾಟ್ಲಿ ಚುಟ್ಟ ಎಲ್ಲ ಇಟ್ಟಿಲ್ಲ ಯಾಕಂತಂದ್ರೆ, ಇಲ್ರಿ ಅಜ್ಜಾರ ನಮ್ಮ ಅಪ್ಪ ಅದ್ರ ಮೇಲೆ ಭಾಳ ಜೀವಿದ್ರಿ, ಅದಕ್ಕೆ ಅವ್ನು ಇಡಬೇಕ್ರಿ, ಇಟ್ಟಿವ್ರಿ. ಅಲ್ವಾ ಸತ್ತ ಹೋಗ್ಯಾನವ, ಅವನಲ್ಲಿ ಬಂದು ಕುಡಿಬೇಕವ ಅಂತಂದ್ರೆ ದೆವ್ವಾಗಿ ಕಾಡ್ತಾನ್ರಿ ಅವ, ಅದಕ್ಕೆ ಇಟ್ಟಿವಿ ಅಂತಾರ ಅವರು.
ಅಂದ್ರೆ ನೀವು ಜೀವಂತಿದ್ದಾಗೂ ಕಾಡಿರಿ, ಸತ್ತ ಮೇಲೂ ಕಾಡ್ತೀರಿ ಅಂತ ಭಯಕ್ಕೆ ಇಟ್ಟಾರ ವಿನಃ ನಿಮ್ಮ ಮ್ಯಾಗಿನ ಪ್ರೀತಿಗೆ ಇಟ್ಟಿರಂಗಿಲ್ಲ ಅವ್ರು. ಇಡ್ಲಿ ರೀ ಬ್ಯಾಡ ಅಂದಿಲ್ಲ. ಕರ್ಮ ನಮ್ಮ ಸ್ವಾಮಿಗಳದಂಥ ಪರಿಸ್ಥಿತಿ ಅಂದ್ರೆ ಅವನು ಫೋಟೋ ಪೂಜೆ ಮಾಡೋದಲ್ದ ನಾವು ಬಾಟ್ಲಿ ತಂಬಾಕು ಅದ್ರ ಪೂಜೆ ಮಾಡಿ ಬರ್ಬೇಕು. ನಮ್ಮ ಕರ್ಮ ಎಂಥದ್ದು. ಇಂಥದ್ದು ಸ್ವಾಮಿಗಳಿಗೆ ಒಮ್ಮೆ ಪರಿಸ್ಥಿತಿಗಳು ಬಂದ್ಬಿಡ್ತಾವೆ. ಸಾಮಾನ್ಯರ ಪುಣ್ಯತಿಥಿಗಳು ಹಿಂಗಾದ್ರೆ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರ ಪುಣ್ಯತಿಥಿ ಹಂಗಲ್ಲ. ಯಾರು ಸಮಾಜದಲ್ಲಿ ಸಾಧನೆ ಮಾಡ್ಯಾರಲ್ಲ ಅವರನ್ನು ಗುರುತಿಸಿ ಕರೆದು ಸನ್ಮಾನ ಮಾಡೋದು ಚಿಕ್ಕೇನಕೊಪ್ಪದ ಶರಣರ ಪುಣ್ಯತಿಥಿ. ಯಾರು ಸಮಾಜದಿಂದ ವಂಚಿತರಾಗ್ಯಾರಲ್ಲ ಅವರಿಗೆ ಮುಖ್ಯ ವೇದಿಕೆಯನ್ನು ಕೊಟ್ಟು ಅವರನ್ನು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡ್ತಕ್ಕಂಥದ್ದು ಅಜ್ಜನ ಪುಣ್ಯತಿಥಿಯ ಒಂದು ದೊಡ್ಡ ಶಕ್ತಿ ಅನ್ನುವಂಥದ್ದು. ಹೀಗಾಗಿ 31ನೆಯ ಪುಣ್ಯ ಸ್ಮರಣೆ ಇವತ್ತು ಪ್ರಾರಂಭ ಆಗಿದೆ. ನನ್ನ ಜೀವನದ ಬಹುಭಾಗ್ಯದ ಪುಣ್ಯ. ನಾನು ಅಂತ ಇದ್ದೆ, ಹುಬ್ಬಳ್ಳಿಗೆ ಬಂದಾಗೊಮ್ಮೆ ಶರಣರ ದೃಷ್ಟಿ ಇನ್ನೂ ನನ್ನ ಮೇಲೆ ಬಿದ್ದಿಲ್ಲಲ್ಲಪ್ಪ ಅಂಥೇಳಿ ಮಹಾತ್ಮರಂ ನೆನೆಯುವುದೇ ಗಣಮುಕ್ತಿ ಪದಂ ಶಿವಾದವ ಅನ್ನುವ ಹಾಗೆ ಮಹಾತ್ಮರನ್ನು ಸ್ಮರಣೆ ಮಾಡೋದು ಒಂದು ದೊಡ್ಡ ಪುಣ್ಯದ ವಿಶೇಷ. ಹೀಗಾಗಿ ಇಂಥ ಒಂದು ಜೀವನದೊಳಗ ಅಂಥ ಮಹಾಶರಣರ ಒಂದು ಚರಿತ್ರೆಯ ದಿನದೊಳಗ 31ನೇ ವರ್ಷದ ಪುಣ್ಯ ಸ್ಮರಣೆ ಒಳಗ ಅಪ್ಪವರು ನನಗೆ ಪ್ರವಚನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇನ್ನೂ 4 ದಿನಗಳ ಕಾಲ ಈ ಪ್ರವಚನ ಮಾಲಿಕೆ ಧರ್ಮಗೋಷ್ಠಿ ವೇದಿಕೆ ಮುಖಾಂತರವಾಗಿ ನಡೀತದ. ನಾಳೆಯಿಂದ, ಇವತ್ತೇನೋ ಸಮಯ ಲೇಟ್ ಆಗೈತಿ, ನಡೆದೈತ್ರಿವ, ನಾಳೆ ಕರೆಕ್ಟ್ 7 ಗಂಟೆಯಿಂದ 9 ಗಂಟೆ ತನಕ ಈ ಎಲ್ಲ ಸವಿಸ್ತಾರ ಕಾರ್ಯಕ್ರಮದಲ್ಲಿ ತಾವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತನ್ನು ತಿಳಿಸ್ತಾ ಕೊನೆಯದಾಗಿ ಒಂದು ಮಾತು. ಇಲ್ಲಿ ನವನಗರಕ್ಕೆ ಬಸ್ ಬರ್ತಾವನ್ರಿ ಅದಾವ ಇಲ್ರಿ? ಅಲ್ಲ, ನಿಮ್ಮ ಆಧಾರ್ ಕಾರ್ಡ್ ಫ್ರೀ ಅದಾವ ತಗೋರಿ, ನಮಗೆ ಗೊತ್ತೈತಿ. ಪಾಪ ಇವು ಆಧಾರ್ ಕಾರ್ಡ್ 5 ವರ್ಷಕ್ಕೊಮ್ಮೆ ಹೊರಗೆ ಬರ್ತಾವೆ. ನಿಮ್ಮ ದಿನ ಹೊಂಟಾವ ಆಧಾರ್ ಕಾರ್ಡ್ ಬಸ್ನಾಗೆ. ಈ ನವನಗರಕ್ಕೆ ಇಲ್ಲಿಂದ ಸೀದಾ ಧಾರವಾಡಕ್ಕೆ ಹೋಗಿ ಏನ್ರಿ, ಇಲ್ಲಿಂದ ಸೀದಾ ಬೆಳಗಾವಕ್ಕೆ ಹೋಗಿ ನಿಲ್ಲೂ ಬಸ್ಸಿಗೆ ಏನಂತ ಕರಿತೀರಿ ನೀವು? ಎಕ್ಸ್ಪ್ರೆಸ್ ಬಸ್ ಅಂತ ಕರಿತೀರಿ. ಅದ ಬಸ್ಸು ಧಾರವಾಡಕ್ಕೆ ಇಳೋದು, ಅಲ್ಲಿ ಮುಂದೆ ಹೋಗಿ ಕಿತ್ತೂರಿಗೆ ಇಳೋದು, ಅಲ್ಲಿ ಮುಂದೆ ಇನ್ನೊಂದು ಹಳ್ಳಿಗೆ ಇಳೋದು, ಆಮೇಲೆ ಬೆಳಗಾವಿ ಮುಟ್ಟು ಬಸ್ಸಿಗೆ ಏನಂತ ಕರಿತೀರಿ ನೀವು? ಆರ್ಡಿನರಿ ಬಸ್ ಅಂದ್ರೆ ಲೋಕಲ್ ಬಸ್ ಅಂತ ಕರಿತೀರಿ. ಹಂಗ ಇನ್ನು ಮೇಲೆ ಇಲ್ಲಿ ಪ್ರವಚನದ ಈ ವೇದಿಕೆ ಒಂದು ಬಸ್ ಸ್ಟ್ಯಾಂಡ್ ಇದ್ದಂಗೆವ. ಸೀದಾ ಮನೆಯಿಂದ ಆಶ್ರಮಕ್ಕೆ ಬರುವು ಇವು ಎಕ್ಸ್ಪ್ರೆಸ್ ಬಸ್ ರೀ. ಇವು ಸೀದಾ ಮನೆಯಿಂದ ಬಂದು ಇಲ್ಲಿ ಕುರ್ಚಿ ಮೇಲೆ ಕುಂಡಿರ್ತಾವಲ್ಲ ಇವು ಎಕ್ಸ್ಪ್ರೆಸ್ ಬಸ್. ಅಲ್ಲೆಲ್ಲಿ ಕಲ್ಲಕ್ಕೆ ಬಾ, ಮಲ್ಲಕ್ಕೆ ಬಾ, ಗುಳ್ಳವ್ ಬಾ ಅಂತ ಏನು ಕರ್ಕೊಂಬರ್ತಿರಲ್ಲವ, ನಿಮ್ಮ ಬಸ್ನಾಗ ಹತ್ತಿಸ್ಕೊಂಬರ್ತಿರಲ್ಲ, ಅವು ಲೋಕಲ್ ಬಸ್ ಇದ್ದಂಗೆ. ಅದಕ್ಕೆ ನಾಳೆ ಎಕ್ಸ್ಪ್ರೆಸ್ ಬಸ್ಸಾಗಿ ಬರೋಕ್ಕೆ ಹೋಗ್ಬೇಡ್ರಿ, ಬರೋ ಮುಂದೆ ಲೋಕಲ್ ಬಸ್ಸಾಗಿ ನಿಮ್ಮ ಬಸ್ನಾಗ 4 ಮಂದಿನ ಹತ್ತಿಸ್ಕೊಂಡು ಬರ್ರಿ. ಮತ್ತು ಅದ್ರ ಜೊತೆಗೆ ಈ ಬಸ್ ಎಲ್ಲಿ ಹೊಂಟೈತೆ ಅಂತ ಗೊತ್ತಾಗಬೇಕಾದ್ರೆ ಏನು ನೋಡ್ತೀರಿ ನೀವು ಬಸ್ನಾಗ? ಏನು ನೋಡ್ತೀರಿವ ಶರಣ್ರಿ? ಏನು ನೋಡ್ತೀರಪ್ಪ? ಬೋರ್ಡ್ ನೋಡ್ತೀರಿ. ಈ ಬೋರ್ಡ್ನಾಗ ಇಂಥ ಊರಿಗೆ ಹೊಂಟೈತೆ ಅಂತಂದ್ರೆ ಆ ಬಸ್ ಹತ್ತಿರಿ ನೀವು. ಹಂಗೆ ಆ ಮನೆ ಬಿಟ್ಟು ಬಸ್ ಚಿಕ್ಕೇನಕೊಪ್ಪ ಶರಣರ ಬಸ್ ಸ್ಟ್ಯಾಂಡ್ಗೆ ಬರಾಕತ್ತೈತೆ ಅಂದ್ರೆ ಆ ಬಸ್ ಬೋರ್ಡ್ ಯಾವ್ದಂದ್ರೆ ಹರಿ ಮೇಲೆ 3 ಬಳ್ಳಿ, ಇವತ್ತಿಗೆ ಕೈಯಾಗ 2 ಉದಿನ ಕಡ್ಡಿ ಹಿಡ್ದೈತೆ ಅಂದ್ರೆ ಈ ಬಸ್ ಎಲ್ಲಿ ಹೊಂಟೈತೆ ಅಂತ ಕಟ್ಟಿ ಮೇಲೆ ಕುಂತವ್ರು ಹೇಳ್ಬೇಕು ಹೇಳ್ರಿ, ಚಿಕ್ಕೇನಕೊಪ್ಪ ಶರಣರ ಬಸ್ ಸ್ಟ್ಯಾಂಡ್ಗೆ ಹೊಂಟೈತೆ ಅಂತ ಹೇಳ್ಬೇಕು. ಹಂಗೆ ಬೋರ್ಡ್ ಇರೋ ಬಸ್ ಆಗಿ ಬರ್ರಿ, ಲೋಕಲ್ ಬಸ್ ಆಗಿ ಎಲ್ಲರನ್ನೂ ಹತ್ತಿಸ್ಕೊಂಡು ಬರ್ರಿ. ಇನ್ನು ಕೇವಲ 4 ದಿನಗಳ ಈ ಜಾತ್ರೆಯನ್ನು ನಾವೆಲ್ಲ ಕೂಡಿ ಯಶಸ್ವಿ ಮಾಡೋಣ. ಈ ಒಂದು ನವನಗರದ ಜಾತ್ರೆ, ಅಜ್ಜನ ಜಾತ್ರೆ, ಅದು ನಮ್ಮೆಲ್ಲರ ಹೆಮ್ಮೆಯ ಜಾತ್ರೆಯನ್ನು ತನು ಮನ ದನದ ಸೇವೆಯನ್ನು ಸಲ್ಲಿಸಿ ನಾವೆಲ್ಲ ಅಜ್ಜನ ಕೃಪೆಗೆ ಪಾತ್ರರಾಗೋಣ ಅನ್ನುವಂಥ ಮಾತನ್ನು ತಿಳಿಸ್ತಾ ಪೂಜ್ಯರು ಕೊಟ್ಟಂಥ ಸಮಯ ಇಲ್ಲಿಗೆ ಪೂರ್ಣಗೊಂಡದೆ. ನಾಳೆಯಿಂದ ಸರಿಯಾದ ಸಮಯಕ್ಕೆ ಹಲವಾರು ವಿಷಯಗಳನ್ನು ಕುರಿತಾದಂತಹ ಪ್ರವಚನ ಮಾಲಿಕೆ ಈ ವೇದಿಕೆ ಮುಖಾಂತರವಾಗಿ ನಡೀತದ. ತಾವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನನ್ನ ಇವತ್ತಿನ ಸೇವೆಗೆ ಮಂಗಲ ಕೋರ್ತೇನೆ. ಎಲ್ಲರಿಗೂ ಶುಭವಾಗಲಿ. ಶರಣು ಶರಣಾರ್ಥಿ.